ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿದೆ. ಆದರೆ ಯಾವುದೇ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಈ ಚಳಿಗಾಲದಲ್ಲಿ ವೈರಸ್ ಕಾಣಿಸ್ಕೊಳ್ಳೋದು ಸಾಮಾನ್ಯ. ಚಳಿಗಾಲದಲ್ಲಿ ಕೋಲ್ಡ್ ಕಾಫ್ ಎಲ್ಲ ಆಗಲ್ವಾ, ಜ್ವರ ಬರಲ್ಲ. ಅದೇ ರೀತಿ ಆತಂಕ ಬೇಡ, ಏನೂ ಅಪಾಯ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೋನ್ ಸ್ಟ್ರೈನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು, ಹೊಸದಾಗೇನೋ ಬಂದು ನಮ್ಮಲ್ಲಿ ಅಟ್ಯಾಕ್ ಮಾಡಿದೆ ಅಂತ ಅಲ್ಲ, ಗೊತ್ತಿದೆ ಇದ್ರ ಬಗ್ಗೆ. ಸಾಮಾನ್ಯವಾಗಿ ಜ್ವರ, ನೆಗಡಿ, ಕೆಮ್ಮು ಇವೆಲ್ಲ ಬಂದಾಗ ಈ ಥರದ್ದು ಇರುತ್ತೆ. ಮಾಮೂಲಿ ಟ್ರೀಟ್ಮೆಂಟ್ ತಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ, ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ದಾರೆ. ಅದು ಏನ್ ಹೇಳ್ತಾರೆ, ಅದು ಒಂದು ನೋನ್ ಸ್ಟ್ರೇನ್ ಇದೆ. ಅದು ಕಾಣ್ತಾ ಇರತ್ತೆ ಈ ಸೀಸನ್ ಅಲ್ಲಿ, ಕೆಲವು ಕೇಸಸ್ ಬರುತ್ತೆ. ಈಗಾಗಲೇ ನೋನ್ ಸ್ಟ್ರೇನ್ ಇದೆ. ಯಾವುದು ಇನ್ಫ್ಲೂಯೆನ್ಸಾ ಕೇಸಸ್ ಬರ್ತವೆ, ಅದರಲ್ಲಿ ಈ ನೋನ್ ಸ್ಟ್ರೇನ್ ಪ್ರಕಾರ ಏನು 0.8% ಕೇಸಸ್ HMPV ಸ್ಟ್ರೇನ್ ಕಾಣ್ತಾ ಇರ್ತದೆ. ಈಗ ಅದು ನೋನ್ ಸ್ಟ್ರೇನ್, ಅದು ಏನಂತ ಏನು ಡೇಂಜರಸ್ ಅಥವಾ ಅಲಾರ್ಮಿಂಗ್ ಅಲ್ಲ. ಅದು ಈಗ ಇವರು ರಿಪೋರ್ಟ್ ಆಗ್ತಾ ಇರತ್ತೆ. ಇಲ್ಲಿ ಈಗ ನಿನ್ನೆಯಿಂದ ಇದು ಒಂದು ಹೇಳ್ತಾ ಇದ್ದಾರೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಲ್ಲಿ ಒಂದು ಬೇಬಿಗೆ, ಆ ಬೇಬಿಗೆ ಏನು ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಏನಿಲ್ಲ. ಕೋವಿಡ್ ತರ ಇದು ಒಂದು ಮಹಾಮಾರಿ ಲೆವೆಲ್ಗೂ ಬಂದಿಲ್ಲ, ಬರೋದು ಇಲ್ಲ ಅಂತ ನನಗನ್ಸುತ್ತೆ. ಇದು ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಹೇಳ್ತೀವಿ. ಇದು ಮೊದಲು ನಮ್ಮಲ್ಲೂ ಇತ್ತು, ಎಲ್ಲ ದೇಶದಲ್ಲೂ ಇತ್ತು. ಆಸ್ಟ್ರೇಲಿಯಾಲೂ ಸೀಸನಲ್ಲಿ ಬರುತ್ತೆ ಹೋಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ ನಮ್ಗೆ ಆಸ್ತಮಾ ಇಲ್ಲ, ಆದರೂ ಆಸ್ತಮಾ ಥರ ವೀಸಿಂಗ್ ಥರ ಬರೋ ಒಂದು ಚಾನ್ಸಸ್ ಇರುತ್ತೆ. ಅದು ಹೊರತುಪಡಿಸಿ ಇದು ಮಕ್ಕಳಲ್ಲಿ, ಪುಟ್ಟ ಮಕ್ಕಳಲ್ಲಿ ಬರೋ ಚಾನ್ಸ್ ಇರೋದ್ರಿಂದ ಅದಕ್ಕೆ ತಕ್ಕಂಥ ಒಂದು ತಯಾರಿ ನಾವು ಮಾಡ್ಕೋಬೇಕೇ ಹೊರತು. ನೋಡಿ, ಈ ಸೋಂಕು ಪತ್ತೆಯಾದ ಬೆನ್ನಲ್ಲೇ ಈಗ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿಗೆ HMP ವೈರಸ್ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. HMVP ವೈರಸ್ ಜಾಡು ಬೆನ್ನತ್ತಿದೆ ಆರೋಗ್ಯ ಇಲಾಖೆ. ಈಗ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ವೈರಸ್ ಪತ್ತೆ, ಅಂದರೆ ವೈರಸ್ ಬಗ್ಗೆ ಮಾಹಿತಿ ಪತ್ತೆಗೆ ಮುಂದಾಗಿದೆ ಇಲಾಖೆ. ಎಷ್ಟೆಷ್ಟು ಕೇಸ್ ಪತ್ತೆಯಾಗಿದೆ ಅಂತ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಎಲ್ಲ DHOಗಳಿಂದ ಮಾಹಿತಿಯನ್ನು ಕೇಳಿದೆ ಆರೋಗ್ಯ ಇಲಾಖೆ. ವೈರಸ್ ಪತ್ತೆಯಾದರೆ ಟ್ರಾವೆಲ್ ಹಿಸ್ಟ್ರಿ ಪತ್ತೆ ಹಚ್ಚೋದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್ ಕೋವಿಡಲ್ಲಿ ಹೇಗೆ ಕ್ರಮ ತಗೊಂಡ್ರು ಇಲ್ಲೂ ಅದೇ ರೀತಿ ಕ್ರಮ ತಗೋಬೇಕಾಗುತ್ತೆ. ಜನನೂ ಹಾಗೇ ನಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ನಮಗೆ ಇವಾಗ ಇರ್ತಕ್ಕಂಥದ್ದು ಇಷ್ಟ. ಯಾಕೆಂದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ ಈ HMP ವೈರಸ್ಗೆ. ಕೋವಿಡ್ಗೂ ಇರಲಿಲ್ಲ ಬಿಡಿ, ಇದಕ್ಕೆ ಲಸಿಕೆನೂ ಇಲ್ಲ. ಹಾಗಾಗಿ ಫ್ಲೂ ಲಸಿಕೆ ತಗೊಳ್ಳಿ ಅಂತ ಸಜೆಷನ್ ಕೊಡ್ತಾರಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅಂತಂದರೆ ಯಾವ ರೀತಿ? ಈಗ ಎಲ್ಲರಿಂದ ಮಾಹಿತಿ ಕಲೆ ಹಾಕುವ ರೀತಿ ಹೇಗೆ? ಮೊದಲೆಲ್ಲ ಹೆಲ್ತ್ ಬುಲೆಟಿನ್ ಅಂತ ರಿಲೀಸ್ ಮಾಡ್ತಾಯಿದ್ರು, ಆ ಥರ ಏನಾದರೂ ರಿಲೀಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಅರವಿಂದ್, ಮೊದಲು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತಾ ಇದ್ರು. ಈಗಿನ್ನು ಕೇಸ್ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗಿರೋದ್ರ ಹಿನ್ನೆಲೆಯಲ್ಲಿ ಇನ್ನೇನು ಆ ರೀತಿಯಾದಂಥ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುವಂಥದ್ದು, ಜನರಿಗೆ ಪಿನ್ ಟು ಪಿನ್ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡುತ್ತೆ. ಅದಕ್ಕೂ ಮುಂಚಿತವಾಗಿ ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ವೈರಸ್ ಬಂದಂಥ ಸಂದರ್ಭದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ಡಿಸೆಂಬರ್ನಿಂದ ಮಾರ್ಚ್ ತಿಂಗಳವರೆಗೂ ಕೂಡ ಆರೋಗ್ಯ ಅಭಿಯಾನ ಮಾಡುವಂಥದ್ದು, ಅಲರ್ಟ್ ಆಗಿರುವಂಥ ಕೆಲಸವನ್ನು ಎಲ್ಲ ಜಿಲ್ಲೆಗಳ DHOಗಳು ಮಾಡ್ತಾರೆ. ಅದೇ ಮಾದರಿಯಲ್ಲಿ ಕೂಡ ಈ ಬಾರಿ ಕೂಡ ಈಗ HMP ವೈರಸ್ ಕಾಣಿಸ್ಕೊಂಡ್ರ ಹಿನ್ನೆಲೆಯಲ್ಲಿ ಹೆಚ್ಚು ಅಲರ್ಟ್ ಆಗಲಿಕ್ಕೆ ಆರೋಗ್ಯ ಇಲಾಖೆ ಈಗ ಮುಂದಾಗಿರುವಂಥದ್ದು. ಈ ರೀತಿಯಾದಂಥ HMP ವೈರಸ್ಗೆ ಇರ್ತಕ್ಕಂಥ ರೋಗ ಲಕ್ಷಣಗಳು ಕಾಣಿಸ್ಕೊಂಡಿರುವಂಥ ರೋಗಿಗಳು ಆಸ್ಪತ್ರೆಗೆ ಬಂದು ಅವ್ರಿಗೆ ಜಾಸ್ತಿ ಸುಸ್ತಾಗಿ ಅಥವಾ ಆರೋಗ್ಯ ಪರಿಸ್ಥಿತಿ ಮಿತಿಮೀರಿ ಹೋಗಿದ್ರೆ ಅಂಥವ್ರನ್ನ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ರವಾನೆ ಮಾಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. BBMP ವ್ಯಾಪ್ತಿಯಲ್ಲೂ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಬರೀ ಸರ್ಕಾರಿ ಆಸ್ಪತ್ರೆಗಳು ಅಲ್ಲದೆ ಖಾಸಗಿ ಆಸ್ಪತ್ರೆಯವರು ಕೂಡ ಇಂತಹ ರೋಗ ಲಕ್ಷಣ ಇರತಕ್ಕಂಥ ರೋಗಿಗಳು ಬಂದಿದ್ದಾರೆ ಅನ್ನುವಂಥ ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ಅಂತಹ ರೋಗಿಗಳ ಸಂಖ್ಯೆಯಲ್ಲಿ ಜಾಸ್ತಿಯಾಗಿ ಅವರ ರಕ್ತದ ಮಾದರಿಯನ್ನು ಕಲೆಕ್ಟ್ ಮಾಡಿಕೊಂಡು ಟೆಸ್ಟನ್ನು ಒಳಪಡಿಸ್ತಾರೆ. ಆ ಟೆಸ್ಟ್ಗೆ ಒಳಪಡಿಸಿದಾಗ ಈ ರೀತಿ HMP ವೈರಸ್ ಏನಾದರೂ ಜಾಸ್ತಿ ಕಾಣಿಸ್ಕೊಂಡಿದ್ರೆ ಆಗ ಜಿಲ್ಲೆಗಳಲ್ಲಿ ಅಲರ್ಟ್ ಆಗಿ ನಿಯಂತ್ರಣ ಮಾಡಲಿಕ್ಕೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಕ್ಕೆ ಮುಂದಾಗಿದೆ. ಈಗ ಆರೋಗ್ಯ
ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು DHOಗಳಿಂದ ಅಲರ್ಟ್ ಮಾಡಿದ್ದಾರೆ. ಅವರಿಂದ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. BBMP ವ್ಯಾಪ್ತಿಯಲ್ಲೂ ಕೂಡ ಹೆಚ್ಚು ಟೆಸ್ಟ್ ಅನ್ನ ಮಾಡಿ, ಅಂದ್ರೆ ಹೆಚ್ಚು ಟೆಸ್ಟ್ ಅನ್ನೋದಕ್ಕಿಂತ ಹೆಚ್ಚು ಅಲರ್ಟ್ ಆಗಿ ಆಸ್ಪತ್ರೆಗಳಿಗೆ ಬರುವಂತ ರೋಗಿಗಳ ಮೇಲೆ ನಿಗಾ ವಹಿಸಿ, ವಿಭಿನ್ನವಾದಂಥ ರೋಗ ಲಕ್ಷಣಗಳು ಕಂಡು ಬಂದರೆ ಅಥವಾ ವಿಭಿನ್ನವಾದಂಥ ವೈರಸ್ಗಳು ಪತ್ತೆ ಆದರೆ ಅದರ ಮೇಲೆ ಹೆಚ್ಚು ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಡ್ತಾ ಇರುವಂಥದ್ದು. ಈಗಿನ್ನು DHOಗಳಿಂದ ಮಾಹಿತಿಯನ್ನ ಕೇಳಿದರೆ ಈ ರೋಗ ಈ ರೀತಿಯಾದಂಥ ವೈರಸ್ ಇನ್ನಷ್ಟು ಪತ್ತೆ ಆಗಿದೆ ಅಂತೇಳಿ ಮಾಹಿತಿಯನ್ನು ತರಿಸ್ಕೊಂಡು ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಕ್ರಮವನ್ನ ವಹಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್.